ಇವತ್ತು ಸ್ಪೆಷಲ್ ದಿನ ನನಗೆ ಇವತ್ತು ನಾನು ಪ್ರೀಮಿಯರ್ ಶೋಗೆ ಹೋಗಿದ್ದೆ BH ಅಬಿಡೇಟ್ ಮಾಲ್ಗೆ. ಇಲ್ಲಿಗೆ ಡಾಲಿ ಧನಂಜಯ ಅವರು ಎಂಟ್ರಿ ಕೊಟ್ಬಿಟ್ರು. ನೋಡ್ಬಿಟ್ಟು ವಾ ಮೈ ಗಾಡ್ ಅಂತ ಅನ್ಕೊಂಡೆ. ಇದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಸ್ಪೆಷಲ್ ಅಪಿಯರೆನ್ಸ್ ನ ಕೊಡ್ತಾರೆ. ಇದನ್ನ ನೋಡ್ಬಿಟ್ಟು ಸೈಕ್. ಇನ್ನ ಈ ಸಿನಿಮಾದಲ್ಲಿ ಯಾವ ರೀತಿ ಸೀಕ್ರೆಟ್ ನ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾ ಆಗ್ತಾ ಇರೋದು ಗೊತ್ತಿಲ್ಲ, ಡಾಲಿ ಧನಂಜಯ ಅವರು ಈ ರೀತಿ ಒಂದು ಸಿನಿಮಾನ ಮಾಡ್ತಾ ಇದಾರೆ ಅನ್ನೋದು ವಿಷಯನೂ ಗೊತ್ತಿಲ್ಲ, ದುನಿಯಾ ವಿಜಯ್ ಅವರು ಈ ಸಿನಿಮಾದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಕೂಡ ಕೊಟ್ಟಿದ್ದಾರೆ ಅನ್ನೋದು ಅದು ಕೂಡ ಗೊತ್ತಿಲ್ಲ. ರಿಲೀಸ್ ಆಗೋವರೆಗೂ ಕೂಡ ಜಿಯೋ ಸ್ಟುಡಿಯೋ ಅವರು ಯಾವ ರೀತಿ ಸೀಕ್ರೆಟ್ ನ ಮೇಂಟೈನ್ ಮಾಡ್ಕೊಂಡು ಒಂದೊಳ್ಳೆ ಪರ್ಫೆಕ್ಟ್ ಹಿಟ್ ಆಗುವಂತ ಸಿನಿಮಾನ ಈ ಮಂತ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ನನಗೆ. ಕೋಟಿ ಸಿನಿಮಾದಲ್ಲಿ ಕೋಟಿ ರೂಪಾಯಿನ ಗೆಲ್ಲಬೇಕು ಧನಂಜಯ್. ಇದಕ್ಕೆಲ್ಲ ಏನೇನೆಲ್ಲ ಸರ್ಕಸ್ ಮಾಡ್ತಾರೆ, ಏನೇನೆಲ್ಲ ಎಫರ್ಟ್ ಆಗ್ತಾರೆ, ಎಷ್ಟೊಂದೆಲ್ಲ ಕಷ್ಟನ ಅನುಭವಿಸ್ತಾರೆ. ಕಂಪ್ಲೀಟ್ ಫ್ಯಾಮಿಲಿ ಹಿಟ್ ಆಫ್ ದ ಮಂತ್. ಡಾಲಿ ಧನಂಜಯ್ ಇಲ್ಲಿ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರುವಂತ ಸಣ್ಣ ಒಬ್ಬ ಹುಡುಗ ಮೀನ್ಸ್ ಮ್ಯಾನ್. ಇವನಿಗೆ ಅಪ್ಪ ಇರಲ್ಲ, ಅಮ್ಮ, ತಮ್ಮ, ತಂಗಿ. ಒಂದೇ ಒಂದು ಡ್ರೀಮು, 1 ಕೋಟಿನ ದುಡಿಬೇಕು, ಯಾವುದೇ ರೀತಿಯ ಕಚಡ ಕೆಲಸ ಮಾಡದೆ ನಿಯತ್ತಾಗಿ. ಬಟ್ ಕೊನೆಯಲ್ಲಿ ಕ್ಯಾರೆಕ್ಟರ್ ಬೇರೆ ತರನೇ ತಿರುಗಿಕೊಂಡ್ಬಿಡ್ತದೆ. ರಿಯಾಲಿಟಿ ತಕ್ಕನಂಗೆ ಝೂಮ್ ಹಾಕೊಂಡು ಹೋಗ್ತಾರೆ. ದೀನು ಸಾವ್ಕಾರ್ ಹತ್ರ ಸಾಕಷ್ಟು ಸಾಲಗಳನ್ನ ಮಾಡ್ಬಿಡ್ತಾನೆ. ಸ್ಟೆಪ್ ಬೈ ಸ್ಟೆಪ್ ಕೆಲವೊಂದಷ್ಟು ಸಾಲಗಳನ್ನ ಮಾಡ್ಕೊಂಡು ಬಡ್ಡಿ ಚಕ್ರ ಬಡ್ಡಿಗಳನ್ನ ಟೈಮ್ ಕರೆಕ್ಟ್ ಆಗಿ ಮಿಸ್ ಮಾಡ್ತಾ ಇರಲ್ಲ. ಇವ್ರು ಕೂಡ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ ಡಾಲಿ ಧನಂಜಯ್ ಹಿಂದೆಟ್ ಆಗ್ತಾರೆ. ಅದೇನು ಅಂತ ಟ್ರೈಲರ್ ನೀನ್ ನೋಡಿದ್ಯಾ. ಸಮಥಿಂಗ್ ದೊಡ್ಡ ಸ್ಮಗ್ಲಿಂಗು ಕೂಡ ಆಗಿರ್ತದೆ. ಇವನು ಪ್ರತಿ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇದ್ದೇ ಇರ್ತಾನೆ. ಆದ್ರೆ ಡಾಲಿ ಧನಂಜಯ್ ಹತ್ರ ಇರೋದಿಲ್ಲ. ಈ ಸಿನಿಮಾದಲ್ಲಿ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವನು ಕೂಡ ಒಬ್ಬ ದೊಡ್ಡ ಕಳ್ಳ. ರಿಯಾಲಿಟಿ ತಕ್ಕನಂಗೆ ಚೇಂಜ್ ಆಗ್ತಾನು ಕೂಡ ಹೋಗ್ಬೇಕಾಗುತ್ತೆ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಇನ್ನು ಈ ಸಿನಿಮಾದಲ್ಲಿ ಮೇನ್ ಆಗಿ ಇಂಪ್ರೆಸ್ ಮಾಡುವಂತ ಕ್ಯಾರೆಕ್ಟರ್ ಒಂದು ಹೀರೋಯಿನ್ ಆದ್ರೆ ಇನ್ನೊಂದು ದುನಿಯಾ ವಿಜಯ್ ಅವರು. ಇವರ ಎಂಟ್ರಿನ ನೋಡ್ಬಿಟ್ಟು ಎಲ್ಲರೂ ಫುಲ್ ದಿಲ್ ಖುಷಾಗಿ ಕೂಗಿದ್ದು ಕಿರ್ಚಾಕ್ಬಿಟ್ಟಿದ್ದಾರೆ. ನಾನಂತೂ ಅಂತ ಕೂಗ್ತಾ ಇರೋದೆ. ಮೊದಲನೇದಾಗಿ ದುನಿಯಾ ವಿಜಯ್ ಅವರು ಯಾವ ರೀತಿ ಆಕ್ಟ್ ಮಾಡಿದ್ದಾರೆ ಅಂತ ನಾನು ಪ್ರಣಗೂ ಹೇಳಲ್ಲ. ಅದನ್ನ ನೀವು ಥಿಯೇಟರ್ಗೆ ಹೋಗ್ಬಿಟ್ಟೆ ನೋಡ್ಬೇಕು. ಯಾಕಂದ್ರೆ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡ್ಬೇಕಲ್ಲ, ಅದಕ್ಕೋಸ್ಕರ. ಇನ್ನು ಸೆಕೆಂಡ್ ಒನ್ ಹೀರೋಯಿನ್ ನಿಂದ ಡಾಲಿ ಧನಂಜಯ್ ಅವರು ಸ್ವಲ್ಪ ಬದಲಾಗಿ ನಾರ್ಮಲ್ ಪೀಪಲ್ ತರ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿ ಎಲ್ಲ ಇರ್ತಾರೆ ಈಗಿನ ರಿಯಾಲಿಟಿನಲ್ಲಿ ಅನ್ನೋದನ್ನ ಚೇಂಜ್ ಮಾಡೋದೇ ಹೀರೋಯಿನ್. ಇವ್ರೊಂದು ಡೈಲಾಗ್ನು ಕೂಡ ಹೇಳ್ತಾರೆ. ಅದು ಮಾತ್ರ ತುಂಬಾ ಈಗ್ಲೂ ಕೂಡ ಗಿವಿಲಿ ಗುಯ್ಗಿಡ್ತಾ ಇರೋ ತರ ಫೀಲ್ ಆಗ್ತಾ ಇದೆ ನಂಗೆ. 24 ಕ್ಯಾರೆಕ್ಟರ್ಗೆ ತುಂಬಾನೇ ಬೆಲೆ ಇರ್ತದೆ. ಆದ್ರೆ ಅದಕ್ಕೆ ಪವರ್ ಇರಲ್ಲ. ಅದಕ್ಕೆ ಸ್ವಲ್ಪ ಪವರ್ ಬರ್ಬೇಕು ಅಂದ್ರೆ ಬೆಳ್ಳಿ, ತಾಮ್ರ, ಹಿತ್ತಾಳೆನೆಲ್ಲ ಕಲ್ಬೆರಕೆನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಆವಾಗ 22 ಕ್ಯಾರೆಕ್ಟರ್ಗೆ ತಗೊಂಬಂದು ನಿಲ್ಲಿಸ್ತಾರೆ. ಆವಾಗ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದರರ್ಥ ನಿನ್ಗೆ ಗೊತ್ತಾಗ್ತದೆ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಅಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ದಾರಿನಲ್ಲಿ ಹೋಗಿ ಚೆನ್ನಾಗಿ ದುಡ್ಡು ಮಾಡ್ಲೇಬೇಕು ಒಂದು ಗುರಿನ ಇಟ್ಕೊಂಡು ಒಳ್ಳೆ ದಾರಿನಲ್ಲಿ ಅಂದ್ರೆ ಅದು ಆಗಲ್ಲ. ಅದಕ್ಕೆ ಸ್ವಲ್ಪ ತಾಮ್ರ ಹಿತ್ತಾಳೆ ಮಿಕ್ಸ್ ಮಾಡಿ ಕೆಟ್ಟ ದಾರಿನಲ್ಲೂ ಕೂಡ ಹೋಗ್ಬೇಕಾಗುತ್ತೆ. ಇದಕ್ಕೆ ಚೆನ್ನಾಗಿ ಟ್ರೈನಿಂಗ್ ಕೊಡೋದು ಹೀರೋಯಿನ್. ಸೊ ಪರ್ಫೆಕ್ಟ್ ಹಿಟ್. ನೆಗೆಟಿವ್ ರೋಲ್ ಗಳಲ್ಲಿ ಕೆಲವೊಂದಷ್ಟು ಕ್ಯಾರೆಕ್ಟರ್ ಗಳು ಎಂಟ್ರಿ ಕೊಡ್ತಿದ್ದಾಗೇನೆ ಇವ್ರಿಗೆ ಈ ಕ್ಯಾರೆಕ್ಟರ್ ಸ್ವಲ್ಪ ಟಫ್ ಆಗ್ತಾ ಇದೆ, ಸೂಟ್ ಆಗ್ತಾ ಇಲ್ಲ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಸಿನಿಮಾದಲ್ಲಿ ಫಸ್ಟ್ ಹಾಫ್ ಯಾವ ರೀತಿ ಫೀಲ್ ಆಗ್ತಾ ಇತ್ತು ನನಗೆ, ಪಕ್ಕದಲ್ಲಿದ್ದಂತ ಜನಗಳೆಲ್ಲ ಪಾಪ್ಕಾರ್ನ್ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ರಪ್ಪ. ಅವ್ರ ಫೀಲಿಂಗ್ಸ್ ಬೇರೆ ತರ ಇರ್ತದೆ. ಬಟ್ ಫಸ್ಟ್ ಹಾಫ್ ನೋಡ್ತಿದ್ದಾಗೆ ನನ್ಗನ್ಸಿದ ಅಭಿಪ್ರಾಯ ಏನಪ್ಪಾ ಅಂದ್ರೆ ಇದೇನಿದು ಎಲ್ಲಾ ಸಿನಿಮಾ ತರನು ರೆಗ್ಯುಲರ್ ಆಗಿ ಇದೆಯಲ್ಲ, ಏನು ಚೇಂಜ್ ಇಲ್ವೇ ಅಂತ ಅನಿಸ್ತಿತ್ತು. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಜನಗಳನ್ನ ಯಾವಾಗ ಹಿಡಿದು ಇಟ್ಕೊಡ್ತಿದೆ ಈ ಸಿನಿಮಾ ಅಂದ್ರೆ ಎಲ್ಲ ಕಡೆಯಿಂದ ಫುಲ್ ಪ್ರೆಷರ್ ಆಗ್ತಾ ಇದೆ ಡಾಲಿ ಧನಂಜಯ್ಗೆ. ಈ ಕಡೆಯಿಂದ ಅವ್ರು ಬರ್ತಾ ಇದಾರೆ, ಈ ಕಡೆಯಿಂದ ಇವ್ರು ಬರ್ತಾ ಇದಾರೆ, ಎಲ್ಲಾರು ಸೇರ್ಕೊಂಡು ಅಟ್ಯಾಕ್ ಮಾಡ್ತಾ ಇದಾರೆ. ಕೈಯಲ್ಲಿ ₹1 ನಯಾ ಪೈಸಾ ಇಲ್ಲ. ಏನ್ ಮಾಡ್ಬೇಕು ಅಂತ ಥಿಂಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಆ ಟೈಮಲ್ಲಿ ನೆನಪಾಗದೆ ದೀನು ಸಾವ್ಕಾರ್ ಕೊಟ್ಟಿರುವಂತ ಆ ಟಾಸ್ಕ್ ಅಪ್ಪಿ ಒಪ್ಕೊಂಡು ಏನಾದ್ರು ಹೋಗ್ಬಿಡ್ತಾನ ಅಂತ ಸ್ವಲ್ಪ ಕನ್ಫ್ಯೂಷನ್ಸ್. ಅಲ್ಲಿಂದ ಜನರನ್ನ ಹಿಡಿದಿಟ್ಕೋತದ ಸಿನಿಮಾ ಗಟ್ಟಿಯಾಗಿ ನನ್ನ ಕಡೆನೆ ತಿರುಕೋ ನೀನು ಅಂತ ಸ್ಕ್ರೀನ್ ಕಡೆಗೆ. ಇವನು ಪ್ರೀಮಿಯರ್ ಶೋಗೆ ಕರೆಕ್ಟ್ ಆಗಿ ಮ್ಯಾಕ್ಸಿಮಮ್ ಎಷ್ಟು ಜನ ಬರ್ಬೇಕಾಗಿತ್ತು ಅದಕ್ಕಿಂತ ಟ್ರಿಬಲ್ ಜನ ಬಂದ್ಬಿಟ್ಟಿದ್ರು. ಕಾರಣ ಡಾಲಿ ಧನಂಜಯ್ ಬಂದಿದ್ರು ಅಂತ. ಅದರಲ್ಲಿ ಬುಕ್ ಮಾಡ್ಕೊಂಡು ಟಿಕೆಟ್ ತಗೊಂಡು ನೋಡೋದಕ್ಕೆ ಬಂದಿದ್ದಂತ ಜನಗಳೆಲ್ಲ ಒಳಗಡೆ ಇದ್ರು. ಮಿಕ್ತವ್ರೆಲ್ಲ ಔಟ್ ಸೈಡ್ ಸುಮ್ನೆ ಇಗ್ರಿ ನೋಡೋದು ಅಷ್ಟೇನೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇದು ಈ ಮಂತ್ಗೆ ಪರ್ಫೆಕ್ಟ್ ಆಗಿ ಫ್ಯಾಮಿಲಿ ಹಿಟ್ ಆಗುವಂತ ಸಿನಿಮಾ. ಡೋಂಟ್ ಮಿಸ್ ಇಟ್. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್. ಬಾಯ್. See you.